ಹಾಯ್ ಹಲೋ ಫ್ರೆಂಡ್ಸ್, ಹೇಗಿದ್ದೀರಾ ಎಲ್ಲರೂ? ವೆಲ್ಕಮ್ ಬ್ಯಾಕ್ ಟು ನೇತ್ರ ವಿಲೇಜ್ ಲೈಫ್ ಸ್ಟೈಲ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರೀತಿಯ ನೇತ್ರ. ಇವತ್ತು ಬೆಳಿಗ್ಗೆ ಬೇಗನೆ ಇದ್ದು ಮಾರ್ನಿಂಗ್ ರೊಟೀನ್ ಎಲ್ಲ ಮುಗಿಸ್ಕೊಂಡಾದ್ಮೇಲೆ ತಿಂಡಿ ಎಲ್ಲ ರೆಡಿ ಮಾಡಾಗಿತ್ತು. ತಿಂಡಿ ಎಲ್ಲ ರೆಡಿ ಮಾಡಾದ್ಮೇಲೆ ನಮ್ಮ ಹಸುಗಳನ್ನೆಲ್ಲ ಬಂದು ಒಂದು ಸ್ವಲ್ಪ ಹೊತ್ತು ಮಾತಾಡ್ಸ್ಕೊಂಡು ಅವ್ರಿಗೆ ಮೊಸರೆ ಎಲ್ಲ ಮೇವೆಲ್ಲ ಕೊಡಬೇಕಿತ್ತು. ಬಂದವ್ರಿಗೆ ಮೊಸರೆ ಇತ್ತು ಅಂದ್ಬಿಟ್ಟು ಕೊಟ್ಟಿದ್ದೀನಿ. ನೋಡಿ, ಒಬ್ಬರು ಕೊಟ್ಟಿದ್ದೀನಿ ಅಂತ ಇನ್ನೊಬ್ಬರು ಗುರಾಯಿಸ್ತಾ ಇದ್ದಾರೆ. ನೋಡಿ, ಅವರು ಕೊಟ್ಟಿದ್ದಾರೆ, ನನಗೆ ಯಾವಾಗ ತಂದು ಕೊಡ್ತೀನಿ ಅಂತ ನೋಡ್ತಾ ಇದ್ದಾರೆ ಅವರು. ಹಾಗೆ ಅವ್ರಿಗೂ ತೊಗೊಂಡೋಗಿ ಕೊಟ್ಟು ಎಲ್ಲ ಆದಮೇಲೆ ನಾನು ಬಂದು ಸ್ನಾನ ಎಲ್ಲ ಮುಗಿಸ್ಕೊಂಡೆ. ಇವತ್ತು ಶುಕ್ರವಾರ ಆಗಿದ್ದರಿಂದ ವಾರ ಮಾಡಬೇಕಿತ್ತು. ಬಟ್ ಆದರೆ ನಿನ್ನೆ ಹಬ್ಬ ಇದ್ದಿದ್ದರಿಂದ ನಾನು ನೆನ್ನೆನೇ ಕಳಶ ಎಲ್ಲ ಇಟ್ಟು ಪೂಜೆ ಮಾಡಿದ್ನಲ್ಲ. ಇವತ್ತು ಕಳಶ ಎಲ್ಲ ಇನ್ನು ಇಡೋದಿಲ್ಲ, ಜಸ್ಟ್ ಆಗಿ ಹೋಗಿ ಪೂಜೆ ಮಾಡ್ಕೊಳ್ಳೋದಲ್ವಾ. ಅದಕ್ಕೆ ಇವತ್ತು ಸ್ವಲ್ಪ ಲೇಟಾಗಿಯೇ ಪೂಜೆ ಮಾಡ್ಕೊತಾ ಇದ್ದೆ. ಯಾಕೆ ಈ ಡ್ರೆಸ್ದು ಡಿಸೈನ್ ಆ ರೀತಿ ತೋರಿಸ್ತಾ ಇದ್ದಾರೆ ಅಂತನಾ? ಈ ಡ್ರೆಸ್ನ ಸ್ಟಿಚ್ ಮಾಡಿದ್ದು ನಾನೇ. ಆ್ಯಂಡ್ ಅದ್ರ ಮೇಲೆ ಏನು ವರ್ಕು ಡಿಸೈನ್ ಕಾಣಿಸ್ತಾ ಇದೆ ಅದನ್ನು ಕೂಡ ನಾನೇ ಹ್ಯಾಂಡ್ ಎಂಬ್ರಾಯ್ಡ್ರಿ ಮಾಡಿದ್ದೆ. ಅದಕ್ಕೋಸ್ಕರ ಡಿಸೈನ್ನ ತೋರಿಸ್ತಾ ಇರೋದಷ್ಟೇ. ಈಗ ಪೂಜೆ ಎಲ್ಲ ಮುಗಿಸ್ಕೊಂಡಾದ್ಮೇಲೆ ನನ್ನ ಮಗಳು ಅವ್ರ ಚಿಕ್ಕಪ್ಪಂಗೆ ABCD ಎಲ್ಲ ಹೇಳ್ಕೊಡ್ತಾ ಇದ್ದಾರೆ. ಅವರು ತಿಂಡಿ ತಿಂದ್ಕೊಂಡು ಅವ್ರ ಮಗಳು ಏನು ಹೇಳ್ಕೊಡ್ತಾ ಇದ್ದಾಳೆ ಅದನ್ನೆಲ್ಲ ನೋಡಿಕೊಂಡು ಕಲ್ತ್ಕೊತಾ ಇದ್ದಾರೆ ಅವ್ರ ಮಗಳ ಜೊತೆಲಿ. ನಾನು ಇವತ್ತಿನ ತಿಂಡಿ ಸ್ಪೆಷಲಾಗಿ ರಾಗಿ ರೊಟ್ಟಿ ಆ್ಯಂಡ್ ಕಾಯಿ ಚಟ್ನಿ ಮಾಡ್ಕೊಂಡಿದ್ದೆ. ಅವರು ತಿಂಡಿ ಎಲ್ಲ ತಿಂದ್ಕೊಂಡು ಸ್ವಲ್ಪ ಕೆಲಸ ಇತ್ತು ಅಂತ ಹೊರಗಡೆ ಹೊರಟ್ರು. ನಮ್ಮ ಮನೆಯವರು ಅಷ್ಟೇ. ಎಲ್ಲ ತಿಂಡಿ ಎಲ್ಲ ಆದಮೇಲೆ ಸ್ವಲ್ಪ ಕೆಲಸಗಳೆಲ್ಲ ಬೇಗ ಮುಗಿಸ್ಕೊಬೇಕಿತ್ತು. ಮನೇಲಿ ಇವತ್ತು ಎಲ್ಲರೂ ಬೇಗ ಬೇಗ ಕೆಲಸ ಎಲ್ಲ ಮುಗಿಸ್ಕೊಂಡು ತಿಂಡಿ ಮುಗಿಸ್ಕೊಂಡು ತೋಟದ ಕೆಲಸ ಎಲ್ಲ ಏನಿತ್ತು ಅದನ್ನು ಸಹ ಮುಗಿಸ್ಕೊಂಡು ಎಲ್ಲರೂ ರೆಡಿಯಾಗಿ ಹೊರಟಿದ್ದೆ. ನೆನ್ನೆ ಹೋಗಿದ್ವಲ್ಲ ಜಾತ್ರೆಗೆ, ನೆನ್ನೆ ಸಂಜೆ ಹೋಗಿದ್ವಲ್ಲ, ಅದಕ್ಕೆ ಇವತ್ತು ಡೇ ಟೈಮ್ ಇದ್ದಿದ್ದು ಜಾತ್ರೆಗೆ ಹೋಗಿ ಬರೋಣ ಅಂತ ಹೊರಟಿದ್ದು. ನಾವು ಫಸ್ಟು ಊರಿಗೆ ಎಲ್ಲ ರೀಚ್ ಆಗ್ತಿದ್ದಾಗೇ ಇವತ್ತು ಯಾರ್ದು ನೆಂಟರ ಮನೆಗೆ ಏನು ಹೋಗೋದು ಬೇಡ, ಆಮೇಲೆ ಫಸ್ಟು ಹೋಗಿ ದೇವಸ್ಥಾನದಲ್ಲೆಲ್ಲ ಪೂಜೆ ಮಾಡಿಸ್ಕೊಂಬಂದ್ಬಿಡೋಣ ಅಂತ ಹೊರಟು. ಈಗ ಇಲ್ಲಂತೂ ದೇವಸ್ಥಾನಕ್ಕೆ ಹೋಗೋ ರೋಡು ಫುಲ್ ಟ್ರಾಫಿಕ್ ಜಾಮು. ಯಾಕಂದರೆ ಅಷ್ಟು ಗಾಡಿಗಳು ಓಡಾಡ್ತಾ ಇದ್ದು. 2 ವೀಲರ್ನ ಮಾತ್ರ ಮೇನ್ ದೇವಸ್ಥಾನಕ್ಕೆ ಏನು ಎಂಟ್ರಿ ಇದೆ ರೋಡ್ ಅಲ್ಲಿ ಬಿಡ್ತಾ ಇದ್ದಿದ್ದು. ಇನ್ನು 3 ವೀಲರು 4 ವೀಲರ್ ಯಾವ ಗಾಡಿನೂ ಬಿಡ್ತಾ ಇರಲಿಲ್ಲ. ಎಲ್ಲ ಅಲ್ಲಿ ಪೊಲೀಸವ್ರು ನಿಂತ್ಕೊಂಡ್ಬಿಟ್ಟಿದ್ರು. ಯಾಕಂದರೆ ಇದು ತುಂಬ ಚಿಕ್ಕದು ರೋಡ್ ಆಗಿರೋದ್ರಿಂದ ಈ ಸೈಡಿಂದನೂ 3 ವೀಲರು 4 ವೀಲರು ಎಲ್ಲ ಗಾಡಿಗಳು ಹೋಗಿ ಆ ಕಡೆಯಿಂದ ಬರೋದಕ್ಕೂ ತುಂಬ ಹಿಂಸೆ ಆಗುತ್ತೆ ಅಂದ್ಬಿಟ್ಟು ಏನು ಬಿಡ್ತಾ ಇರಲಿಲ್ಲ ಅವರು. ಆ್ಯಂಡ್ ಇಲ್ಲಿ ನೋಡ್ತಾ ಇರ್ಬೋದು ನೀವು, ಒಂದು ಅಣ್ಣ ಗ್ಯಾಸ್ ಸಿಲಿಂಡ್ರ್ ಎಲ್ಲ ಇಟ್ಕೊಂಡು ಹೋಗ್ತಾ ಇದ್ದಾರೆ. ಏನಕ್ಕೆ ಅಂದರೆ ಇಲ್ಲಿ ಅವಾಗಿಂದ ನಡೆಸ್ಕೊಂಬಂದಿರೋ ಪದ್ಧತಿ ಪ್ರಕಾರ ಇಲ್ಲಿ ಏನು ಎಡೆ ಕೊಡ್ತಾರೆ ಅಂದರೆ ಮರಿ ಕಡಿತಾರಲ್ಲ, ಅವರು ಇಲ್ಲೇ ಅಡುಗೆ ಮಾಡಿ ಎಡೆ ಕೊಟ್ಟು ಊಟ ಮಾಡ್ಕೊಂಡು ಹೋಗುವಂಥ ಪದ್ಧತಿಗಳಿದ್ದಾವೆ. ಅದಕ್ಕೋಸ್ಕರ ನಾವು ದೇವಸ್ಥಾನಕ್ಕೆ ಎಂಟ್ರಿ ಕೊಡ್ತಿದ್ದಾಗೇ ನೀವು ನೋಡ್ಬೋದು ಎಷ್ಟು ಜನ ಇದ್ದಾರೆ ದೇವಸ್ಥಾನದ ಹತ್ರ ಅಂತ. ಈ ಸೈಡ್ ಮಾತ್ರ ಅಲ್ಲ, ಆ ಕಾಂಪೌಂಡಿಂದ ಆ ಕಡೆನೂ ಅಷ್ಟೇ ತುಂಬ ಜನ ಓಡಾಡ್ತಾನೆ ಇರ್ತಾರೆ, ಜಾತ್ರೆ ಅಲ್ವಾ. ನಾವಿವಾಗ ಹೊರಗಡೆ ಎಲ್ಲ ಕುಣಿತಾ ಇದ್ದಿದ್ದನ್ನೆಲ್ಲ ನೋಡಿಕೊಂಡು ದೇವ್ರು ಕುಣಿಸ್ತಾ ಇದ್ರಲ್ಲ, ಅದೆಲ್ಲದನ್ನು ಸಹ ನೋಡಿಕೊಂಡು ದೇವಸ್ಥಾನದಲ್ಲಿ ಒಳಗಡೆ ದೇವ್ರಿಗೆ ಪೂಜೆ ಮಾಡಿಸೋಣ ಅಂತ ಎಂಟ್ರಿ ಕೊಟ್ಟು, ದೇವಸ್ಥಾನದಲ್ಲೂ ಸಹ ತುಂಬ ಜನ ಇದ್ದಿದ್ದರಿಂದ ಕ್ಯೂ ಪ್ರಕಾರನೇ ಹೋಗಬೇಕಿತ್ತು. ನಮ್ಮ ಮಗಳು ನೋಡ್ತಾ ಇರ್ಬೋದು ನೀವು, ಅವ್ರಿಗೆ ಗಂಟೆ ಬಡಿಯೋದ್ರಲ್ಲಿ ಆಸಕ್ತಿ ಇದೆ, ಅದಕ್ಕೋಸ್ಕರ ಗಂಟೆ ಬಡಿಯೋದನ್ನು ಇದು ಮಾಡ್ತಾಯಿದ್ರು. ಅಷ್ಟರಲ್ಲಿ ನಮ್ಮ ಸರ್ದಿ ಬಂತು ಅಂದ್ಬಿಟ್ಟು ನಾವು ಬಂದು ಪೂಜೆ ಸಾಮಾನೆಲ್ಲ ಕೊಟ್ಟು ದೇವ್ರಿಗೆ ಪೂಜೆ ಮಾಡಿಸೋಣ ಅಂತ ನಿಂತಿದ್ದು. ನಾವು ಕಾಯಿನ ಹೊರಗಡೆನೇ ಹೊಡ್ಕೊಂಬರ್ಬೇಕಿತ್ತು, ಬಟ್ ಮರ್ತಿ ನಾವು ಹೊಡ್ಕೊಂಬಂದಿರಲಿಲ್ಲ. ಅದಕ್ಕೋಸ್ಕರ ಅಲ್ಲಿ ಅವರು ಇಲ್ಲೇ ಹೊಡ್ಕೊಂಡು ಪೂಜೆ ಮಾಡ್ತಾಯಿದ್ರು. ಅದಕ್ಕೆ ನೋಡ್ತಾ ಇತ್ತು ನಾವು.
ನಮಗಿಲ್ಲಿ ತುಂಬ ಚೆನ್ನಾಗಿಯೇ ಪೂಜೆ ಮಾಡಿಕೊಟ್ರು. ನಾವು ಪೂಜೆ ಎಲ್ಲ ಮುಗಿಸ್ಕೊಂಡು ಪೂಜೆ ಕೊಟ್ಟಿದ್ದ ಬ್ಯಾಗ್ ಎಲ್ಲ ಇಸ್ಕೊಂಡು ಪಕ್ಕದಲ್ಲೇ ವಿಭೂತಿ ಇಟ್ಟಿದ್ರು. ವಿಭೂತಿನೂ ನಾನು, ನಮ್ಮ ಯಜಮಾನ್ರು, ನಮ್ಮ ಪಾಪು 3 ಜನನು ಧರಿಸ್ಕೊಂಡಾದ್ಮೇಲೆ ಹೀಗೆ ಮುಂದೆ ಬರ್ತಿದ್ದಾಗ ಅಲ್ಲೇ ಆರತಿ ಎಲ್ಲ ಇಟ್ಟಿದ್ರು. ನಾವು ಆರತಿ, ತೀರ್ಥ, ಪ್ರಸಾದ ಎಲ್ಲ ತಗೊಂಡು ಹೊರಗಡೆ ಬರ್ತಿದ್ದಾಗೇನೆ ನೋಡಿ, ಇಲ್ಲಿ ಹೊರಗಡೆ ಏನು ಕಂಬ ಇರುತ್ತೆ ಅದಕ್ಕೂ ಎಲ್ಲ ಪೂಜೆಗೆ ರೆಡಿ ಮಾಡಿಕೊಂಡು ಒಬ್ಬೊಬ್ಬರು ಮನೆಯಿಂದ ತಳಿಗೆ ಎಲ್ಲ ಮಾಡ್ಕೊಂಬಂದಿದ್ರು. ಕೆಲವೊಂದು ಜನ ಇಲ್ಲೇ ಮಾಡ್ತಾಯಿದ್ರು. ಎಲ್ಲದನ್ನು ಎಡೆಗೆ ಎಲ್ಲ ರೆಡಿ ಮಾಡ್ಕೊತಾ ಇದ್ರು ಅವರು. ನಾವು ಅದನ್ನೆಲ್ಲ ನೋಡಿಕೊಂಡು ಮುಂದೆ ಬಂದ್ವಿ. ಮತ್ತೆ ಮುಂದೆ ಬರ್ತಿದ್ದಾಗೇ ಇಲ್ಲಿ ಮತ್ತೆ ದೇವ್ರು ಕುಣಿಸ್ತಾ ಇರುತ್ತೆ ನೋಡೋಣ ಅಂತ ನಿಂತಿದ್ವಿ ನಾವು. ದೇವ್ರು ಕುಣಿತಾ ಇದ್ದಿದ್ದು ಎಲ್ಲದನ್ನು ನೋಡಿಕೊಂಡು, ಇಲ್ಲಿ ಯಾವ ದೇವರು ಕುಣಿತಾ ಇರೋದು ಅಂದರೆ ನಾನು ನಿಮಗೆ ಲಾಸ್ಟ್ ವಿಡಿಯೋದಲ್ಲಿ ತೋರಿಸಿದ್ದಲ್ಲ, ಬೆಟ್ಟದ ಮೇಲ್ಗಡೆ ದೇವಸ್ಥಾನ ಹೋಗಿದ್ದು ಅಂತ. ಆ ಬೆಟ್ಟದ ಮೇಲ್ಗಡೆಯಲ್ಲಿ ದೇವಸ್ಥಾನದಲ್ಲಿ ಇರೋವಂಥ ದೇವ್ರನ್ನೇ ಇಲ್ಲಿ ಕರ್ಕೊಂಬಂದು ಕುಣಿಸ್ತಾ ಇರೋದು. ನಾವು ಹೊರಗಡೆ ಹೋಗಿ ಸ್ಲಿಪ್ಪರ್ ಎಲ್ಲ ಹಾಕ್ಕೊಂಡು ಮತ್ತೆ ಜಾತ್ರೆ ಬೀದಿಗೆ ಎಂಟ್ರಿ ಕೊಟ್ಟು ನೋಡಿ, ಜಾತ್ರೆ ಬೀದಿ ಹೀಗಿದೆ, ತುಂಬ ಅಂಗಡಿಗಳು ಆ್ಯಂಡ್ ಅದ್ರ ಜೊತೆಗೆ ಅಲ್ಲೇ ಪೂಜೆ ಸಾಮಾನು ಎಲ್ಲ ಸಿಗುತ್ತೆ. ನಾವು ಮನೆಯಿಂದನೇ ಪೂಜೆ ಸಾಮಾನು ತಂದಿದ್ದಕ್ಕೆ ಈ ಕಡೆಯಿಂದ ಏನು ಎಂಟ್ರಿ ಕೊಟ್ಟಿರಲಿಲ್ಲ. ಹಾಗೆ ಅಲ್ಲಿ ನಮ್ಮ ಆಂಟಿರು, ಅತ್ತೆದಿರೆಲ್ಲ ಸಿಕ್ಕಿರೋ, ಅವ್ರ ಹತ್ರ ಎಲ್ಲನೂ ಒಂದಷ್ಟೊತ್ತು ಅಳತೆ ಹೊಡ್ಕೊಂಡು ಮಾತಾಡಿಕೊಂಡು ನಾವು ಮುಂದಕ್ಕೆ ಹೋಗೋಣ, ನೋಡೋಣ ಏನೇನು ಅಂಗಡಿ ಹಾಕಿದ್ದಾರೆ ಅಂತ ನೋಡೋದು ಕೊಟ್ಟು. ಪಾಪು ಏನಾರ ತೊಗೊತಾರ, ಏನು ಕೊಡಿಸೋದು ಪಾಪುಗೆ, ಆಟ ಸಾಮಾನು ತೊಗೊತಾರ, ಏನು ಕೇಳ್ತಾರೆ ಅನ್ನೋ ಕ್ಯೂರಿಯಾಸಿಟಿ ನನಗೂ ಜಾಸ್ತಿ ಇದ್ದೇ ಇರುತ್ತೆ ಪ್ರತಿ ಸತಿ ಜಾತ್ರೆಗೆ ಹೋದಾಗ್ಲೂ. ಎಂತಕ್ಕೆ ಕ್ಯೂರಿಯಾಸಿಟಿ ಇರುತ್ತೆ ಅಂದರೆ, ನಮ್ಮ ಮಗಳು ಜಾಸ್ತಿ ನಾವು ಎಲ್ಲೂ ಜಾತ್ರೆಗೆಲ್ಲ ಹೋಗೋದಿಲ್ಲ. ಹೋದ್ರೂ ಅವರು ಏನೂ ಜಾಸ್ತಿ ಕೇಳೋದಿಲ್ಲ. ಬಟ್ ಈ ಒಂದೊಂದು ಸತಿ ನಾವು ಬೆಳೀತಾ ಬುದ್ಧಿ ಬರ್ತಾ ಇರುತ್ತಲ್ಲ, ಸೊ ನೋಡೋಣ ಏನು ಕೇಳ್ತಾರೆ ಅಂತ ನಮಗೂ ಕ್ಯೂರಿಯಾಸಿಟಿ ಇರುತ್ತೆ. ಫಸ್ಟಿಗೆ ಬಂದಾಗ ಈ ಗೊಂಬೆ ಕೇಳೋರು, ಅವ್ರ ಡ್ಯಾಡಿ ಬೇಡ ಅಂತ ರಿಜೆಕ್ಟ್ ಮಾಡಿದ್ರು. ಆ್ಯಂಡ್ ಹಾಗೆ ನೋಡಿಕೊಂಡು ಫುಲ್ ಜಾತ್ರೆನ ಒಂದು ರೌಂಡ್ ಹೊಡ್ಕೊಂಡ್ಬಂದು ಅಂಗಡಿಗಳೆಲ್ಲ ನೋಡಿಕೊಂಡು ಯಾವ ಅಂಗಡಿಗಳಿದ್ದಾವೆ, ಏನೇನು ಹಾಕಿದ್ದಾರೆ ಅಂತ ಎಲ್ಲ ನೋಡಿಕೊಂಡು ಮುಂದಕ್ಕೆ ಬರ್ತಾ ಇದ್ದೋ ನಾವು. ಹಾಗೇನೆ ಮುಂದೆ ಬರ್ತಿದ್ದಾಗೆ ನಮ್ಮ ಪಾಪು ಐಸ್ ಕ್ರೀಮ್ ಕೇಳೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ರು ಸಡನ್ನಾಗಿ. ಅದಕ್ಕೆ ನಾವು ಐಸ್ ಕ್ರೀಮ್ ಎಲ್ಲ ಕೊಡ್ಸೋದು ಬೇಡ, ಹೆಲ್ತ್ಗೆ ಸರಿ ಹೋಗಲ್ಲ. ಮೊದಲೇ ಐಸ್ ಕ್ರೀಮ್ ಅಂದರೆ ಹೊರಗಡೆ ಸಿಗೋದನ್ನೇ ಕಷ್ಟ, ಇನ್ನು ಅದರಲ್ಲಿ ಜಾತ್ರೆಲೆಲ್ಲ ಯಾವ ಧೈರ್ಯದಲ್ಲಿ ಕೊಡಿಸೋದು ಅಂದ್ಬಿಟ್ಟು ಏನು ಕೊಡಿಸ್ಲಿಲ್ಲ. ಅಲ್ಲಿಂದ ಮುಂದೆ ಬರ್ತಿದ್ದಾಗೇ ನಮ್ಮ ಪಾಪ ಒಂದು ಕಿಚನ್ ಸೆಟ್ ಐಟಮ್, ಆಟ ಸಾಮಾನೆಲ್ಲ ನೋಡ್ಬಿಟ್ಟು ಮಮ್ಮಿ ಅದೊಂದು ಕೊಡಿಸು ಅಂದರು. ಅವ್ರಿಗೆ ಅದೊಂದು ಕೊಡಿಸ್ಕೊಂಡು ಆ್ಯಂಡ್ ಒಂದು ಡಾಲ್ ಬೇಕು ಅಂದರು. ಒಂದು ಡಾಗ್ ಪಪ್ಪಿ ಒಂದು ತೊಗೊಂಡ್ರು ಅವರು. ಅದನ್ನೆಲ್ಲ ನೋಡ್ಕೊಂಡು ಹಾಗೆ ಮುಂದೆ ಬರ್ತಿದ್ದಾಗೇ ಇಲ್ಲಿ ಕಲರ್ಫುಲ್ ಬ್ಯಾಂಗಲ್ ಸಿಕ್ಕಿದ್ರು. ಹೆಣ್ಮಕ್ಳಿಗೆ ಎಲ್ಲೋದ್ರು ಏನು ಮಾಡಿದ್ರು ಈ ಬಳೆ ಸರ ಅನ್ನೋ ಹುಚ್ಚಂತೂ ಬಿಡಲ್ವಲ್ಲ, ನನಗೆ ನೋಡಿಕೊಂಡು ನಾನೊಂದು ಬ್ಯಾಂಗಲ್ಸ್ನ ತೊಗೊಂಡೆ. ಚೆನ್ನಾಗಿತ್ತು, ಒಂಥರ ಮುಟ್ಟಿ ಅಂತಾರಿದ್ರು. ಅದಕ್ಕೆ ಅದೊಂದು ನೋಡಿ ಅದನ್ನು ತೊಗೊಂಡು ಜಾತ್ರೆ ಎಲ್ಲ ಮುಗಿಸ್ಕೊಂಡು ಹಾಗೆ ಗೆಸ್ಟ್ ನೆಂಟರುಗಳು ಎಲ್ಲರೂ ಸಿಕ್ಕಿದ್ರು. ಇನ್ನು ಅವ್ರ ಮನೆಗೆಲ್ಲ ವಿಸಿಟ್ ಕೊಡಬೇಕಿತ್ತಲ್ಲ, ಅವ್ರ ಜೊತೆನೂ ರಿಟರ್ನ್ ಹೊರಟು ನಾನು. ದೇವಸ್ಥಾನದಿಂದ ಹೊರಗಡೆ ಬರ್ತಿದ್ದಾಗೇ ನನಗೆ ಕಾಣಿಸಿದ್ದೆ ಈ ಬೆಲ್ಗಳು. ನನಗೆ ಈ ಬೆಲ್ಗಳನ್ನ ನನ್ನ ತಮ್ಮಂಗೆ ಮತ್ತು ನಮ್ಮ ಯಜಮಾನ್ರಿಗೆ ಗಿಫ್ಟಾಗಿ ಕೊಡಬೇಕು ಅನ್ನೋದು ತುಂಬ ದಿವಸದಿಂದ ಅನ್ನಿಸ್ತಿತ್ತು. ಯಾವಾಗ ಈ ಬೆಲ್ಗಳು ಟ್ರೆಂಡ್ ಆದೋ ಅವಾಗಿಂದನೂ ಅನ್ನಿಸ್ತಿತ್ತು. ನಾನು 2 ಬೆಲ್ಗಳನ್ನ ತೊಗೊಂಡೆ, ನೋಡೋಣ ಹೇಗೆ ಅನ್ನಿಸ್ತುತ್ತೆ, ಅವ್ರು ಕೊಟ್ಟಾಗ ಏನು ಫೀಲ್ ಮಾಡ್ತಾರೆ ಅಂತ ನೋಡೋದಕ್ಕೆ. ಅಲ್ಲಿಂದ ನಾವು ನಮ್ಮ ಯಜಮಾನ್ರು ತಂಗಿ ಮನೆಗೆ ಬಂದು ಅಲ್ಲಿ ಅವರು ಕರ್ಗಡುಬು ಮಾಡಿದ್ರು ಅಂದ್ಬಿಟ್ಟು ಅಲ್ಲೇ ಊಟ ಎಲ್ಲ ಮುಗಿಸ್ಕೊಂಡು ಅಲ್ಲಿಂದ ಮತ್ತೆ ನೆನ್ನೆ ಬಂದಿದ್ವಲ್ಲ ನಮ್ಮ ಯಜಮಾನ್ರು ಅತ್ತೆ ಮನೆ, ಅಲ್ಲಿಗೆ ಹೋಗೋಣ ಅಂತ ಹೊರಟು. ಇದು ನಾನೀಗ ನಿಮಗೆ ತೋರಿಸಿದ ಗೋಪುರ ಬಂದು ಊರೊಳಗಿಂದ ಬೆಟ್ಟಕ್ಕೆ ಹೋಗುವಂಥ ದಾರಿ ಅದು. ಅಲ್ಲಿಂದ ಬೆಟ್ಟ ಹತ್ಕೊಂಡು ಹೋಗ್ತಾರೆ. ಮತ್ತೆ ಇಲ್ಲಿ ಬಂದ್ಬಿಟ್ಟು ಇಲ್ಲಿ ಎಲ್ಲರ ಹತ್ರನೂ 1 ಅವರ್ ಆರಾಮಾಗಿ ಅಳತೆ ಹೊಡ್ಕೊಂಡು ಕೂತಿದ್ದೋ. ಎಲ್ಲರೂ ಏನು ಮಾಡ್ತಾರೆ, ನಮ್ಮ ಮಗಳು ಎಲ್ಲ ಆಟ ಆಡ್ಕೊಂಡು ಕೂತಿದ್ರು. ಅಲ್ಲಿಂದ ನಾವು ಮನೆಗೆ ಬರೋ ಅಷ್ಟೊತ್ತಿಗೆ ಒಂದು 4 ಗಂಟೆ ಆಗಿತ್ತು. ನಮ್ಮ ಪಾಪನು ಒಂದು ರೌಂಡು ನಿದ್ದೆ ಎಲ್ಲ ಮಾಡಿ ಇದ್ರು. ಇವಾಗ ಅವ್ರು ಏನೇನು ತಂದಿದ್ದಾರೆ ಜಾತ್ರೆಯಿಂದ ನೋಡೋದಕ್ಕೆ ಕೂತಿದ್ದಾರೆ. ಟಿಫನ್ ಪ್ಯಾಕ್ ಮಾಡು, ಟಿಫನ್ ಬಾಕ್ಸು. ಓ ಮಿಕ್ಸಿ, ಮಿಕ್ಸಿ ಅದು
ಖಾಲಿ ಬಾಕ್ಸ್ ಇದಕ್ಕೂ ದುಡ್ಡು ಖಾಲಿ ಬಾಕ್ಸ್ ಸುಮ್ಮನೆ ಆಯ್ತು ಎಣ್ಣೆ ಬರ್ತಾರೆ ಎಣ್ಣೆ ವೈನ್ ಮಗಳೇ ಏನ್ ಮಾಡ್ತಾ ಇದ್ಯಾ? ಸಾಂಬಾರು ಅದ್ರಲ್ಲ ಅದು ಸಾಂಬಾರು ಅದು ಏನದು? ನಮ್ಮ ಮಗಳ ಜೊತೆನೂ ಒಂದು ಸ್ವಲ್ಪ ಹೊತ್ತು ಅವ್ರ ಆಟ ಸಾಮಾನು ಇಟ್ಕೊಂಡು ನಾವು ಒಂದಷ್ಟೊತ್ತೆಲ್ಲ ಆಟ ಆಡ್ಕೊಂಡು ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡ್ಕೊಂಡು ಇನ್ನು ಜಾತ್ರೆ ಅಂದಮೇಲೆ ಮೇನ್ ಕಡಲೆಪುರಿ ತಂದೇ ಇರ್ತೀವಲ್ಲ, ಅದಕ್ಕೇ ಕಡಲೆಪುರಿ ಮೈಸೂರು ಪಾಕು ಎಲ್ಲ ಇತ್ತು ಅಂದ್ಬಿಟ್ಟು ತಿನ್ಕೊಂಡು ಆಟ ಆಡ್ಕೊಂಡು ಕೂತಿದ್ದೋ. ನೆಕ್ಸ್ಟು ನಾವು ಬಂದಿದ್ದೆ ಬಿಗ್ ಬಾಸಲ್ಲಿ ವೋಟ್ ಮಾಡಬೇಕಿತ್ತು ಆ್ಯಂಡ್ ಫೈನಲ್ಸಿಗೆ ಬೇರೆ ಬಂದಿದೆಯಲ್ಲ ಅದಕ್ಕೋಸ್ಕರ. ಆ್ಯಂಡ್ ನಾನು ಈ ವಿಡಿಯೋ ಹಾಕೋ ಅಷ್ಟರಲ್ಲಿ ಅದು ಬಿಗ್ ಬಾಸ್ ಅಲ್ಲೇ ಮುಗ್ದೇ ಹೋಗಿರುತ್ತೆ ಅನ್ನೋ ಒಂದು ಗೊತ್ತು ನನಗೆ. ಬಟ್ ಯಾಕಂದರೆ ನಾನು ಪೋಸ್ಟ್ ಮಾಡ್ತಾ ಇರೋದೇ ಲೇಟಾಗಿ. ಆ್ಯಂಡ್ ನಾನು ವೋಟ್ ಮಾಡಿದ್ದು ಬಂದ್ಬಿಟ್ಟು ನಾವು ಗಿಲ್ಲಿಗೇ ನಾವು ಫಸ್ಟಿಂದನೂ ವೋಟ್ ಮಾಡ್ಕೊಂಬಂದಿದ್ದು. ಬಟ್ ಆದರೆ ಈಗ ತುಂಬ ಕ್ಯೂರಿಯಾಸಿಟಿಯಲ್ಲಿ ಮಾಡಬೇಕು ಈ ಸತಿ. ಇಷ್ಟು ಸೀಸನ್ಗಳಲ್ಲೂ ನಾವು ಏನು 12 ಸೀಸನಲ್ಲಿ ಇದೇ ಫಸ್ಟ್ ಟೈಮ್ ನಾವು ಬಿಗ್ ಬಾಸ್ನ ಇಷ್ಟು ಕ್ಯೂರಿಯಾಸಿಟಿಯಾಗಿ ನೋಡಿದ್ದಾಗ್ಬೋದು. ಆ್ಯಂಡ್ ವೋಟು ಸಹ ಇದೇ ಫಸ್ಟ್ ಟೈಮೇ ಮಾಡ್ತಾ ಇರೋದು ನಾವು. ನನ್ನ ಫೋನಲ್ಲಿ ಆದಮೇಲೆ ನಮ್ಮ ಯಜಮಾನ್ರು ಫೋನಲ್ಲೂ ಸಹ ಮಾಡಿದೋ. ಅವ್ರ ಫೋನಲ್ಲಿ ಮಾಡಿದ್ದ ಕ್ಲಿಪ್ಪಿಂಗ್ಸ್ ಮಿಸ್ ಆಗೋಗ್ಬಿಟ್ಟೈತೆ. ಅದೆಲ್ಲ ಮುಗಿಸ್ಕೊಂಡೆಲ್ಲ ಆದಮೇಲೆ ರಾತ್ರಿ ಅಡುಗೆಗೂ ರೆಡಿ ಮಾಡ್ಕೊತಾ ಇದ್ದೆ. ಅದ್ರ ಜೊತೆಯಲ್ಲಿ ನಾನು ಈಗ ಹಬ್ಬ ಎಲ್ಲ ಆಗಿದ್ದರಿಂದ ದೇವಸ್ಥಾನ ಜಾತ್ರೆ ಎಲ್ಲ ಬಾಳೆಹಣ್ಣೆಲ್ಲ ಜಾಸ್ತಿ ಹಣ್ಣಾಗಿದ್ದವಿದ್ದು, ಅದಕ್ಕೋಸ್ಕರ ಇವತ್ತು ಮನೇಲೂ ಜನ ಜಾಸ್ತಿ ಇದ್ರಲ್ಲ, ಅದಕ್ಕೆ ರಸಾಯನ ಮಾಡಿದ್ರೆ ಖಾಲಿ ಆಗುತ್ತೆ ಅಂದ್ಬಿಟ್ಟು ರಸಾಯನನೂ ಸಹ ಮಾಡ್ಕೊಂಡಿದ್ದೆ. ಬನ್ನಿ ಇವಾಗ ನಾನು ನಿಮಗೆ ಒಂದು ಪಟ್ ಅಂತ ದೋಸೆ ರೆಸಿಪಿನ ಶೇರ್ ಮಾಡ್ತಿದ್ದೀನಿ. ತುಂಬ ದಿವಸ ಆಗಿತ್ತು ನಾನು ಒಂದು ರೆಸಿಪಿನೆಲ್ಲ ಶೇರ್ ಮಾಡಿ, ಅದಕ್ಕೋಸ್ಕರ. ಮೊದಲನೇದಾಗಿ ಹೆಸರು ಕಾಳು, ಕಡಲೆಬೀಜ ಆ್ಯಂಡ್ 1 ಲೋಟ ಅಕ್ಕಿಯಷ್ಟನ್ನು ನಾವು ನೈಟನ್ನೇ ನೆನೆಸಿ ಇದನ್ನು ಬೆಳಗ್ಗೆ ಇನ್ಸ್ಟೆಂಟಾಗಿ ಆವಾಗಲೇ ರುಬ್ಬಿ ಆವಾಗಲೇ ಮಾಡೋವಂಥ ದೋಸೆ. ಇದೆಲ್ಲದನ್ನು ಒಂದು ಮಿಕ್ಸಿ ಜಾರ್ಗೆ ಹಾಕೊಂಬಿಟ್ಟು ಸ್ವಲ್ಪ ಶುಂಠಿ ಆ್ಯಂಡ್ ಅದಕ್ಕೆ ಹಸಿಮೆಣ್ಸಿನ್ಕಾಯಿ, ರುಚಿಗೆ ತಕ್ಕಷ್ಟು ಉಪ್ಪು ಆ್ಯಂಡ್ ಜೀರಿಗೆ, ನಿಮಗೆ ಇದೇನು ಟೇಸ್ಟಿಗೆ ತಕ್ಕನಾಗಿ ನೀವು ಬೇಕಾದ್ರೆ ಬೆಳ್ಳುಳ್ಳಿನೂ ಸಹ ಆ್ಯಡ್ ಮಾಡ್ಕೊಬೋದು. ನಾನಿಲ್ಲಿ ಬೆಳ್ಳುಳ್ಳಿಯನ್ನು ಆ್ಯಡ್ ಮಾಡೋಕ್ಕೆ ಹೋಗಿಲ್ಲ. ಇದಿಷ್ಟನ್ನು ಹಾಕ್ಬಿಟ್ಟು ಕ್ಲೀನಾಗಿ ಸ್ಮೂತ್ ಪೇಸ್ಟ್ ಆಗೋ ರೀತಿ ರುಬ್ಕೊಂಬರೋಣ. ಆ್ಯಂಡ್ ನಮಗೆ ಎಷ್ಟು ಕ್ವಾಂಟಿಟಿಯಲ್ಲಿ ನೀರು ಬೇಕು ಅಂತ ನೋಡಿಕೊಂಡು ನೀರು ಹಾಕ್ಕೊಂಡು ಸಹ ರುಬ್ಕೊಂಡು ಬರೋಣ. ನೋಡಿ, ನಾನಿವಾಗ ದೋಸೆ ಬ್ಯಾಟರ್ ಇಷ್ಟಕ್ಕೆ ಬೇಕಾಗುತ್ತೆ, ಇಷ್ಟಕ್ಕೆ ನಾನಿವಾಗ ರುಬ್ಕೊಂಡ್ಬಂದಿದ್ದೀನಿ. ನಾನು ರುಬ್ಬಿದ್ದ ಕ್ವಾಂಟಿಟಿ ಬಂದ್ಬಿಟ್ಟು ಸ್ವಲ್ಪ ಗಟ್ಟಿನೇ ಇತ್ತು, ಅದಕ್ಕೋಸ್ಕರ ಸ್ವಲ್ಪ ಅದೇ ಜಾರ್ಗೆ ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡಿಕೊಂಡು ನಮಗೆ ದೋಸೆ ಬಿಡೋದಕ್ಕೆ ಎಷ್ಟು ಹದ ಬೇಕು ಅಷ್ಟು ಅದಕ್ಕೆ ನಾವು ಸೆಟ್ ಮಾಡಿಕೊಂಡು 1 ಅವರ್ ಅದನ್ನು ರೆಸ್ಟ್ ಮಾಡೋದಕ್ಕೆ ಬಿಡೋಣ. ಈಗ ನೋಡಿ, ನಾನು 1 ಅವರ್ ಬಿಟ್ಟಿದ್ದೀನಿ ಇದನ್ನು ರೆಸ್ಟ್ ಮಾಡೋದಕ್ಕೆ. ಇವಾಗ ದೋಸೆ ಹಾಕಿ ತೋರಿಸ್ತೀನಿ ನೋಡಿ ಯಾವ ರೀತಿ ಬರುತ್ತೆ ಅಂತ. ಆ್ಯಂಡ್ ಇದರಲ್ಲಿ ನಾವು ದೋಸೆ ಮಾಡ್ಕೊಂಡು ತಿನ್ನೋದ್ರಿಂದ ನಮಗೆ ಹೆಲ್ತ್ ಬೆನಿಫಿಟ್ ಕೂಡ ಇರುತ್ತೆ. ಆ್ಯಂಡ್ ವೆಯ್ಟ್ ಲಾಸ್ ಮಾಡಬೇಕು ಅಂತ ಇರೋರು ವೆಯ್ಟ್ ಲಾಸ್ ಸಹ ಇದರಲ್ಲಿ ಆಗುತ್ತೆ. ಅಂದರೆ ನಾವು ವೀಕ್ಲಿ 1 ಆರ್ ಟ್ವೈಸ್ ಈ ಥರ ನಾವು ಮಾಡ್ಕೊಂಡು ತಿಂದರೆ ನಮ್ಮ ಹೆಲ್ತ್ಗೂ ತುಂಬ ಒಳ್ಳೆಯದು. ಯಾವಾಗಲೂ ಬರೀ ಅಕ್ಕಿನೇ ನೆನೆಹಾಕ್ಬಿಟ್ಟು ಅಕ್ಕಿ ದೋಸೆನೇ ಮಾಡ್ಕೊಂಡು ತಿನ್ನೋದಕ್ಕಿಂತ ಈ ಥರ ವೆರೈಟಿಯಾಗಿನೂ ಒಂದು ಸತಿ ಟ್ರೈ ಮಾಡಿ ನೋಡಿ. ನಾನಂತೂ ಯಾವಾಗಲೂ ಮಾಡ್ತಾ ಇರ್ತೀನಿ, ತುಂಬ ಚೆನ್ನಾಗಿ ಬಂದಿರುತ್ತೆ. ನಮ್ಮ ಮನೇಲಿ ಎಲ್ಲರೂ ಇಷ್ಟಪಟ್ಟಿನೂ ಸಹ ತಿಂತಾರೆ. ಇದಕ್ಕೆ ಕಾಂಬಿನೇಷನ್ ಆಗಿ ನಾನು ಈರುಳ್ಳಿ ಚಟ್ನಿ ಮಾಡ್ಕೊಂಡಿದ್ದೆ, ಬಟ್ ಅದನ್ನು ಇದರಲ್ಲಿ ತೋರಿಸೋಕ್ಕಾಗ್ತಾ ಇಲ್ಲ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ಡೆಫಿನೆಟಾಗಿ ತೋರಿಸ್ತೀನಿ. ಆ್ಯಂಡ್ ನಿಮ್ಮ ಮನೇಲೆಲ್ಲ ಯಾವ ರೀತಿ ನಡೀತು ಸಂಕ್ರಾಂತಿ ಹಬ್ಬ ಅಂತಲೂ ಸಹ ನನಗೆ ತಿಳಿಸ್ಕೊಡಿ. ಆ್ಯಂಡ್ ನನ್ನ ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ದಲೇ ನೋಡ್ತಾ ಇರೋವಂಥವ್ರು ತುಂಬ ಜನ ಇದ್ದೀರಾ. ಸೊ ಅದಕ್ಕೋಸ್ಕರ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ನನಗೂ ಸಹ ಮೋಟಿವೇಶನ್ ಆಗುತ್ತೆ ನನ್ನ ನೆಕ್ಸ್ಟ್ ವಿಡಿಯೋಗಳನ್ನು ಮಾಡೋದಕ್ಕೆ. ಆ್ಯಂಡ್ ಹಾಗೆ ಲೈಕ್ ಮಾಡೋದನ್ನು ಮರಿಬೇಡಿ. ವ್ಯೂಸ್ ಬರ್ತಾಯಿದೆ, ಬಟ್ ಆದರೆ ಸಬ್ಸ್ಕ್ರೈಬು ಸಹ ಆಗ್ತಾಯಿಲ್ಲ, ಲೈಕು ಸಹ ಬರ್ತಾಯಿಲ್ಲ, ಸ್ವಲ್ಪ ಬೇಜಾರಾಗ್ತಾಯಿದೆ, ಅದಕ್ಕೋಸ್ಕರ ಅಷ್ಟೇ.